ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್ ಅಟ್ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ ಮಕ್ಕಳೇ. ಸೊ ವೆಲ್ಕಮ್ ಟು ಅನದರ್ ಲಾಂಗ್ ಫಾರ್ಮ್ ವಿಡಿಯೋ. ಸೊ ಫಸ್ಟ್ PU ಮತ್ತು ಸೆಕೆಂಡ್ PUC ಮಕ್ಕಳೇ ಹೇಗಿದ್ರು? ಸಕ್ಸಸ್ಫುಲಿ ನಿಮ್ಮ ಕ್ವಾರ್ಟರ್ಲಿ 1 ಎಕ್ಸಾಮ್ ಮುಗಿದೋಗಿದೆ. ಸೊ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಸಲ್ಲಿ ಆ್ಯಕ್ಚುಲಿ ಈ ವಿಡಿಯೋ ಒಂದು ಸ್ವಲ್ಪ ನೆಗೆಟಿವ್ ಅಂತ ನೀವು ಅನ್ಕೋಬೋದು, ಬಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಿರುವಂಥ ಒಂದು ಲಾಂಗ್ ಫಾರ್ಮ್ ವಿಡಿಯೋ ಮಕ್ಕಳೇ. ಸೊ ಈ ವಿಡಿಯೋದಲ್ಲಿ ನಿಮ್ಮ ಕ್ವಾರ್ಟರ್ಲಿಯಲ್ಲಿ ನೀವು ಅನ್ಕೊಂಡಿರುವಂಥ ಮಾರ್ಕ್ಸ್ ಬಂದಿಲ್ಲ ಅಂದರೆ, ಸೊ ನಿಮ್ಮೆಲ್ರಿಗೂ ಗೊತ್ತು ನಿಮ್ಮ ಕ್ವಾರ್ಟರ್ಲಿ ಮಾರ್ಕ್ಸ್ 35 ಇತ್ತು, ಬಟ್ 35 ನೀವೇನಾದರೂ ಕಡಿಮೆ ಬಂತು ಅಥವಾ ಫೇಲ್ ಆದ್ರಿ ಅಥವಾ ನೀವು ಅನ್ಕೊಂಡಿರೋದ ಮಾರ್ಕ್ಸ್ ನಿಮಗೆ ಬಂದಿಲ್ಲ ಅಂದರೆ ನೀವು ಈ ಕ್ವಾರ್ಟರ್ಲಲ್ಲಿ ಏನೇನು ತಪ್ಪು ಮಾಡಿದ್ದೀರಾ ಅಂತ ಈ ಒಂದು ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದೇ ಥರ ಈ ತಪ್ಪನ್ನ ಅಪ್ಕಮಿಂಗ್ ಮಿಡ್ ಟರ್ಮ್ ಎಕ್ಸಾಮ್ಗೂ ಮಾಡದೇ ಇರೋಂಗೆ ನೀವು ನೋಡ್ಕೊಳ್ಳಿ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ಯಾವತ್ತೂ ಅಷ್ಟೇ ಮಾಡಿರುವಂಥ ತಪ್ಪಿನ ಅರ್ಥ ಮಾಡಿಕೊಂಡು ಅದನ್ನು ಮತ್ತೆ ಮಾಡ್ದಂಗೆ ನಾವು ಬಂದರೆ ಮಾತ್ರ ಲೈಫಲ್ಲಿ ಉದ್ಧಾರ ಆಗ್ತೀವಿ. ಅರ್ಥ ಆಗ್ತಿದೆಯಾ? ಲೈಫಲ್ಲಿ ಸಕ್ಸಸ್ ಎಷ್ಟು ಇಂಪಾರ್ಟೆಂಟು, ಓನ್ಲಿ ಫೇಲಿಯರ್ಸ್ ವಿಲ್ ಟೀಚ್ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಓನ್ಲಿ ಫೇಲಿಯರ್ಸ್ ವಿಲ್ ಟೀಚ್ ಇನ್ ಲೈಫ್, ಬಟ್ ಸಕ್ಸಸ್ ವಿಲ್ ಗಿವ್ ಯು ಓನ್ಲಿ ಹ್ಯಾಪಿನೆಸ್. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ಮೂಲವಾಗಿ ಇಟ್ಕೊಂಡು ಮಕ್ಕಳೇ ನಿಮ್ಮ ಕ್ವಾರ್ಟರ್ಲಿಯಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಂತ ಮಾರ್ಕ್ಸ್ ಹಾಕಿ, ಹಾಗೂ ನಿಮ್ಮ ಮಿಡ್ ಟರ್ಮ್ಗೆ ನೀವು ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಔಟ್ ಆಫ್ 70 ಅದನ್ನು ಕೂಡ ಹಾಕಿ ಮಕ್ಕಳೇ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈ ಮಿಸ್ಟೇಕ್ಸಿಂದ ನಿಮ್ಮ ಕೆಮಿಸ್ಟ್ರಿ ಕ್ವಾರ್ಟರ್ಲಿ ಮಾರ್ಕ್ಸ್ ಕಡಿಮೆ ಆಗಿದೆ ಅಥವಾ ಕಡಿಮೆ ಬಂದಿದೆ. ಸೊ ಬನ್ನಿ ಆ ಮಿಸ್ಟೇಕ್ಸ್ ಯಾವ್ದು ಅಂತ ಒಂದೊಂದೇ ನೋಡ್ಕೊಂಡು ಹೋಗೋಣ. ಅದೇ ಥರ ಈ ಮಿಸ್ಟೇಕ್ಸು ನಿಮ್ಮ ಮಿಡ್ ಟರ್ಮ್ಗೂ ರಿಪೀಟ್ ಆಗದೆ ಇರೋಂಗೆ ನೋಡ್ಕೊಳ್ಳೋಣ. ಅರ್ಥ ಆಗ್ತಿದ್ದಿಲ್ಲ? ಸೊ ಪಾಯಿಂಟ್ ನಂಬರ್ 1, ಸೊ ನೀವು ಕೂಡ ಈ ಮಿಸ್ಟೇಕ್ಸ್ ಮಾಡಿರಬಹುದು ಅಥವಾ ಮಾಡಿದ್ದೀರಾ. ಸೊ ನಂಬರ್ 1, NCERT ಅನ್ನು ಸಂಪೂರ್ಣವಾಗಿ ಓದ್ತಾ ಇಲ್ಲ ಅಂದರೆ ಓದಿಲ್ಲ. ನಿಮ್ಮ NCERT ಅನ್ನು ನೀವು ಲೈನ್ ಬೈ ಲೈನ್ ಓದಿಲ್ಲ. ನಿಮ್ಗೆ ಕೊಟ್ಟಿರುವಂಥ ಫಸ್ಟ್ PUC ಹಾಗೂ ಸೆಕೆಂಡ್ PUC ಇಬ್ಬರು ಇರ್ಬೋದು, ನಾನು ಜನರಲಾಗಿ ಮಾತಾಡ್ತಾ ಇದ್ದೀನಿ. ಸೊ ಚಾಪ್ಟರ್ಸಲ್ಲಿ ಇರುವಂಥ NCERT ಟಾಪಿಕ್ಸ್ನ ನೀವು ಲೈನ್ ಬೈ ಲೈನ್ ಹೋಗಿದ್ದಿಲ್ಲ ಅಥವಾ ಎಕ್ಸಾಂಪಲ್ಸ್ ನೀವು ಓದಿಲ್ಲ ಅಂದರೂ ಕೂಡ ಈ ಪ್ರಾಬ್ಲಮ್ ನೀವು ಫೇಸ್ ಮಾಡಿರ್ಬೋದು, ನಿಮ್ಮ ಮಾರ್ಕ್ಸ್ ಕಮ್ಮಿ ಆಗಿರ್ಬೋದು. ನ್ಯೂಮರಿಕಲ್ಸ್ ಪ್ರಾಕ್ಟೀಸ್ ಮಾಡಿಲ್ಲ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ನಿಮಗೆ ಗೊತ್ತು. ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಮಕ್ಕಳು ಇಬ್ಬರಿಗೂ ನ್ಯೂಮರಿಕಲ್ಸ್ ಎಷ್ಟು ಇಂಪಾರ್ಟೆಂಟ್. ಫಸ್ಟ್ PUC ಮಕ್ಕಳಾಗಿದ್ದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಿಂದ ಸ್ಟಾಕ್ಯೋಮೆಟ್ರಿಯಿಂದ ಬಂದಿರುತ್ತೆ ಪ್ರಾಬ್ಲಮ್ಮು. ಮೊಲಾಲಿಟಿ ಹಾಗೂ ಮಾಸ್ ಬೈ ವಾಲ್ಯೂಮ್, ವೆಯ್ಟ್ ರೇಷಿಯೋ, ಎಂಪರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಖಂಡಿತವಾಗ್ಲೂ ನ್ಯೂಮರಿಕಲ್ಸ್ ಬಂದಿರುತ್ತೆ. ಸೆಕೆಂಡ್ PUC ಮಕ್ಕಳಾಗಿದ್ದರೆ ಸೊಲ್ಯೂಷನ್ ಚಾಪ್ಟರಿಂದ ಆಬ್ವಿಯಸ್ಲಿ ಅಲ್ವಾ, ಕಾಲಿಗೇಟಿವ್ ಪ್ರಾಪರ್ಟೀಸ್, ಆಸ್ಮಾಟಿಕ್ ಪ್ರೆಷರು, ಸೊ ಮತ್ತು D and F ಬ್ಲಾಕಲ್ಲಿ ಮ್ಯೂ ಕ್ಯಾಲ್ಕುಲೇಟ್ ಮಾಡುವಂಥ ಪ್ರಾಬ್ಲಮ್ಸು ಬಂದಿರುತ್ತೆ. ಸೊ ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಮಾರ್ಕ್ಸು ಕಮ್ಮಿ ಬಂದಿರುತ್ತೆ. ಬಿಕಾಸ್ ನ್ಯೂಮರಿಕಲ್ಸ್ ಎಲ್ಲ 3 ಮಾರ್ಕ್ಸು. ನೆಕ್ಸ್ಟು ಡೆಫಿನೇಷನ್ಸು. ಸೊ ಇಂಪಾರ್ಟೆಂಟ್ ಲಾಸ್ ಅಥವಾ ಇಂಪಾರ್ಟೆಂಟ್ ಡೆಫಿನೇಷನ್ಸು. ಸೊ ಫಸ್ಟ್ PUC ಮಕ್ಕಳಿಗೆ 5 ಇಂಪಾರ್ಟೆಂಟ್ ಲಾಸ್ ಇಂಪಾರ್ಟೆಂಟ್ ಅಂತ ಹೇಳಿದೆ, ಅದು ಓದ್ಕೊಂಡು ಹೋಗಿರಲಿಲ್ಲ ಅಂತ ಖಂಡಿತವಾಗ್ಲೂ ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ. ಅದೇ ಥರ ಫಸ್ಟ್ PUC ಮಕ್ಕಳಿಗೆ, ಸೆಕೆಂಡ್ PUC ಮಕ್ಕಳಿಗೆ ಸೊ ಇಂಪಾರ್ಟೆಂಟ್ ಫಾರ್ಮುಲಾಸ್, ನೇಮ್ಡ್ ರಿಯಾಕ್ಷನ್ಸ್ ಆಬ್ವಿಯಸ್ಲಿ ಅಲ್ವಾ. ಸೊ ಡಯಾಗ್ರಾಮ್ಸ್, ಸದ್ಯಕ್ಕೆ ಡಯಾಗ್ರಾಮ್ಸ್ ಅಂತದ್ದು ಏನಿಲ್ಲ. ಸೊ ಡಯಾಗ್ರಾಮ್ಸ್ ಫ್ಯೂಚರಲ್ಲಿ ಬಂದರೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೀವು ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಸೊ ಖಂಡಿತವಾಗ್ಲೂ ನೀವು ಮಾರ್ಕ್ಸ್ ಲೂಸ್ ಮಾಡಿರ್ತೀರಾ. ಸೊ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್ ಮಕ್ಕಳೇ ತುಂಬ ಕೆಟ್ಟ ಅಭ್ಯಾಸ. ಸೊ 1ರಿಂದ ಎಷ್ಟೋ ತಿಂಗಳ ತನಕ ಇರುತ್ತೆ ನಿಮಗೆ ಟೈಮು, ಅಲ್ಲಿ ತನಕ ನೀವು ಪ್ರಿಪೇರ್ ಆಗಲ್ಲ. ಸೊ ನಾಳೆ ಎಕ್ಸಾಮ್ ಅಂದರೆ ಇವತ್ತು ಸಂಜೆ, ಇವತ್ತು ರಾತ್ರಿ ಕೂತ್ಕೊಂಡು ನೀವೇನಾದರೂ ಪ್ರಿಪೇರ್ ಮಾಡ್ತಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಾರ್ಕ್ಸ್ ಕಮ್ಮಿ ಬರೋದಕ್ಕೆ ದಾರಿ ಇವೆ. ಅರ್ಥ ಆಗ್ತಿದ್ದಿಲ್ಲ? ಸೊ ಈ ಸ್ಟೆಪ್ಸ್ ಎಲ್ಲ ನೀವು ಫಾಲೋ ಮಾಡಿದರೆ ಅಂದರೆ NCERT ಓದ್ತಾ ಇಲ್ಲ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿಲ್ಲ, ಡೆಫಿನೇಷನ್ಸ್ ಪ್ರಾಕ್ಟೀಸ್ ಮಾಡಿಲ್ಲ, ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿಲ್ಲ, ಎಲ್ಲ ಬಿಟ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ನಾನು ಪ್ರಿಪ್ರೇಷನ್ ಮಾಡಿಕೊಂಡೆ ಅಂದರೆ ಖಂಡಿತವಾಗ್ಲೂ ಈ ನಿಮ್ಮ ಕ್ವಾರ್ಟರ್ಲಿಯಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ. ಆ ಮಾರ್ಕ್ಸ್ ಕಮ್ಮಿ ಬಂದಿರೋದಕ್ಕೆ ಈ ಪಾಯಿಂಟ್ಸ್ ಎಲ್ಲ ಕಾರಣ. ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟು, ಸೊ ಕ್ವಾರ್ಟರ್ಲಿನಲ್ಲಿ ಹೆಚ್ಚು ಮಾರ್ಕ್ಸ್ ಕೊಂಡ್ಕೋಬೇಕು ಅಂದರೆ ಏರಿಯಾ ಯಾವುದು? ಸೊ ಇಲ್ಲಿ ಕ್ವಾರ್ಟರ್ಲಿಗೆ ನೀವು ಜಾಸ್ತಿ ಮಾರ್ಕ್ಸ್ ಬರಬೇಕಾಗಿತ್ತು ಅಂದರೆ ಯಾವ ಏರಿಯಾಸ್ನ ನೀವು ಫೋಕಸ್ ಮಾಡಬೇಕಾಗಿತ್ತು ಅಂದರೆ ಇದನ್ನು ಅಪ್ಕಮಿಂಗ್ ಎಕ್ಸಾಮ್ಸ್ ಕೂಡ ನಾವು ಇದನ್ನು ಅಪ್ಲೈ ಮಾಡ್ಬೋದು. ಪಾಯಿಂಟ್ ನಂಬರ್ 1, ನ್ಯೂಮರಿಕಲ್ಸ್ನ ಜಾಸ್ತಿ ಫೋಕಸ್ ಮಾಡಿ. ನ್ಯೂಮರಿಕಲ್ಸ್ ಅಂದರೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದನ್ನ ಕಲ್ತ್ಕೋಬೇಕು. ಪ್ರಾಬ್ಲಮ್ಸ್ ಎಲ್ಲ 3 ಅಥವಾ 5 ಮಾರ್ಕ್ಸ್ ಕೇಳ್ತಾರೆ. ಕೆಮಿಕಲ್ ಈಕ್ವೇಷನ್ಸ್, ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದಾಗ ನೇಮ್ಡ್ ರಿಯಾಕ್ಷನ್ಸ್ ಇರುತ್ತೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಮಕ್ಕಳು ಇಬ್ರಿಗೂ ಅಲ್ವಾ. ಈ ನೇಮ್ಡ್ ರಿಯಾಕ್ಷನ್ಸ್ನ ಬರ್ದು ಪ್ರಾಕ್ಟೀಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ಡೆಫಿನೇಷನ್ಸ್ ಆಗಿರ್ಬೋದು, ಲಾಸ್ ಇರ್ಬೋದು, ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಅದನ್ನು ಕೂಡ ಬರ್ದು ಪ್ರಾಕ್ಟೀಸ್ ಮಾಡಲೇಬೇಕು. ನೆಕ್ಸ್ಟು ಆರ್ಗ್ಯಾನಿಕ್ ರಿಯಾಕ್ಷನ್ಸ್, ಮುಂಚೆ ಹೇಳಿದಾಗಲೇ
ಈಕ್ವೇಷನ್ಸು, ಆರ್ಗ್ಯಾನಿಕ್ ರಿಯಾಕ್ಷನ್ಸ್. ಈಕ್ವೇಷನ್ಸ್ ಅಂದರೆ ಫಾರ್ಮುಲಾ ಅಲ್ವಾ? ಸೊ ಅದೇ ಥರ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಕೂಡ ನೀವು ಬರೆದು ವಿತ್ ನೇಮ್ ಪ್ರಾಕ್ಟೀಸ್ ಮಾಡ್ಕೋಬೇಕು ಮಕ್ಕಳು. ಪ್ರೆಸೆಂಟೇಷನ್, ಎಕ್ಸಾಮ್ಸಲ್ಲಿ ಬರುವಂಥ ವಿಧಾನಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಲ್ಲ ನಾನು ಮುಂಚೆನೇ ವಿಡಿಯೋ ಮಾಡಿದ್ದೀನಿ. ಸೊ ಎಕ್ಸಾಮ್ಸಲ್ಲಿ ಹೇಗೆ ಬರೀಬೇಕು, ಫಾರ್ಮುಲಾಸ್ನ ಅಂಡರ್ಲೈನ್ ಮಾಡಬೇಕು, ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡುವಾಗ ಯಾವ್ಯಾವ ಸ್ಟೆಪ್ಸ್ನ ಫಾಲೋಅಪ್ ಮಾಡಬೇಕು. ಸೊ ಗಿವನ್ ಬರೀಬೇಕು, ಫಾರ್ಮುಲಾ ಬರೀಬೇಕು, ಗಿವನ್ ಕ್ವಾಂಟಿಟೀಸ್ ಬರೀಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು, ಲಾಸ್ಟಲ್ಲಿ ಆನ್ಸರ್ಗೆ SI ಯೂನಿಟ್ ಅನ್ನು ಬರೀಬೇಕು, ಡೆಫಿನೇಷನ್ ಕೇಳಿದ್ರೆ ನೀಟಾಗಿ ಅಂಡರ್ಲೈನ್ ಮಾಡ್ಕೊಂಡು ಬರೀಬೇಕು. ಈ ಥರ ಪ್ರೆಸೆಂಟೇಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಯೂನಿಟ್ಸ್ ಬರೆಯೋದು ಮಕ್ಕಳೇ. ಸೊ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿನ ನೀವು ಪೇಪರಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಯೂನಿಟ್ಸ್ ಬರೆಯೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸೊ ದಯವಿಟ್ಟು ಇನ್ನು ಮುಂದೆ ಬರುವಂಥ ಎಕ್ಸಾಮ್ಸಲ್ಲಾದರೂ ಈ ಕ್ಯಾಟಗರೀಸ್ನ ಫಾಲೋಅಪ್ ಮಾಡಿ. ನೆಕ್ಸ್ಟು, ಸೊ ನ್ಯೂಮರಿಕಲ್ಸ್ನಲ್ಲಿ ಮಾರ್ಕ್ಸ್ ಯಾಕೆ ಹೋಗ್ತವೆ ಅಲ್ವಾ? ಯಾಕೆ ಹೋಗ್ತವೆ ನ್ಯೂಮರಿಕಲ್ಸಲ್ಲಿ, ಯಾಕೆ ಮಾರ್ಕ್ಸ್ ಹೋಗುತ್ತೆ? ನೀವು ನ್ಯೂಮರಿಕಲ್ಸ್ ಪ್ರಾಕ್ಟೀಸ್ ಮಾಡಿದ್ರು ಕೂಡ, ಬರ್ದಿದ್ರು ಕೂಡ, ಆನ್ಸರ್ ಕರೆಕ್ಟ್ ಇದ್ರು ಕೂಡ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಇರುವಂಥ ನ್ಯೂಮರಿಕಲ್ಸು ಯಾಕೆ ನಿಮಗೆ ಕಮ್ಮಿ ಮಾರ್ಕ್ಸ್ ಕೊಡ್ತಾ ಇದೆ? ಅದಕ್ಕೆ ರೀಸನ್ ಇಷ್ಟೇ, ಫಾರ್ಮುಲಾ ಮರೆತು ಹೋಗ್ತೀರಾ. ಸೊ ಫಾರ್ಮುಲಾನೇ ಮರ್ತೋಗ್ತೀರಾ. ಸೊ ನ್ಯೂಮರಿಕಲ್ಸಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿರ್ತೀರಾ, ಪ್ರಾಬ್ಲಮ್ ಮರ್ತೋಗಿರ್ತೀರ. ಪ್ರಾಬ್ಲಮ್ ಅಂದರೆ ಫಾರ್ಮುಲಾ ಮರ್ತೋಗಿರುತ್ತೆ. ಯಾವಾಗ ಫಾರ್ಮುಲಾ ಮರ್ತೋಗುತ್ತೆ ಮಕ್ಕಳೇ? ಯಾವಾಗ ನೀವು ಫಾರ್ಮುಲಾನ ಪ್ರಾಕ್ಟೀಸ್ ಮಾಡೋದು ಬಿಡ್ತಿರೋ, ಅಥವಾ ನ್ಯೂಮರಿಕಲ್ಸ್ನ ಒಂದೋ ಎರಡೋ ಸಾಲ್ವ್ ಮಾಡ್ಬಿಟ್ಟು ನೀವು ಡೈರೆಕ್ಟಾಗಿ ಎಕ್ಸಾಮಿಗೆ ಕೂತ್ಕೊಂಡ್ರೆ ಈ ಪ್ರಾಬ್ಲಮ್ ಆಗುತ್ತೆ. ಸೊ ನ್ಯೂಮರಿಕಲ್ಸ್ ಎಲ್ಲ ಒಂದು 10-15 ಸತಿ ಪ್ರಾಕ್ಟೀಸ್ ಮಾಡಬೇಕು, ಡಿಫ್ರೆಂಟ್ನ. ಅರ್ಥ ಆಗ್ತಿದ್ದಿಲ್ಲ? ರಾಂಗ್ ಯೂನಿಟ್ಸ್, SI ಯೂನಿಟ್ಸೇ ಪ್ರಾಕ್ಟೀಸ್ ಮಾಡಲ್ಲ. ಮೊಲಾರಿಟಿಗೆ ಒಂದು SI ಯೂನಿಟ್ ಇರುತ್ತೆ, ಮೊಲಾಲಿಟಿಗೆ ಒಂದು SI ಯೂನಿಟ್ ಇರುತ್ತೆ. ಎರಡಕ್ಕೂ ಕನ್ಫ್ಯೂಷನ್ ಅಲ್ವಾ? ಲೀಟರ್ ಪರ್ ಮೋಲ್ ಇನ್ವರ್ಸು, kg ಪರ್ ಮೋಲ್ ಇನ್ವರ್ಸ್ ಮರ್ತೋಗ್ಬಿಟ್ಟಿರ್ತೀರ. ಅದಕ್ಕೆ ಮಿಸ್ ಮ್ಯಾಚ್ ಆಗಿ ಆಬ್ವಿಯಸ್ಲಿ ಯೂನಿಟ್ಸಿಂದ ಹೋಗುತ್ತೆ. ಕ್ಯಾಲ್ಕುಲೇಟರ್ ಮಿಸ್ಟೇಕ್ಸ್, ಅರ್ಥ ಆಗ್ತಿದ್ದೀರಾ? ಸೊ ಕ್ಯಾಲ್ಕುಲೇಟರ್ ನಿಮಗೆ ಪ್ರೊವೈಡ್ ಮಾಡಿದ್ರು ಕೂಡ ನೀವು ಅದರಲ್ಲಿ ಕೂಡ ನಿಯರೆಸ್ಟ್ ವ್ಯಾಲ್ಯೂಗೆ ನೀವು ಈ ಮಿಸ್ಟೇಕ್ ಮಾಡ್ತೀರಾ. ನೋಡಿ, 12.68 ಈಸ್ ನಾಟ್ ಈಕ್ವಲ್ ಟು 12.86, ಕರೆಕ್ಟಾ? ಕ್ಯಾಲ್ಕುಲೇಟರ್ ಬಂದಿರೋ ವ್ಯಾಲ್ಯೂಸ್ನ ನೀವು ಕರೆಕ್ಟಾಗಿ ಬರ್ದಿಲ್ಲ ಅಂದರೂ ಕೂಡ ಇದು ಎರಡೂ ತಪ್ಪಾಗುತ್ತೆ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಗಲ್ಲ. ನೆಕ್ಸ್ಟು, ಫೈನಲ್ ಆನ್ಸರ್ ಬರೆಯೋದನ್ನು ಬಿಡುವುದು. ಅರ್ಥ ಆಗ್ತಿದೆಯಲ್ಲ? ಫೈನಲ್ ಆನ್ಸರ್, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಬಿಟ್ಟು ಫೈನಲ್ ಆಗಿ ಅವ್ರು ಏನು ಪ್ರಶ್ನೆ ಕೇಳಿದಾರೋ ಆ ಪ್ರಶ್ನೆಗೆ ಉತ್ತರ ಬರೀಬೇಕು. ವಾಟ್ ಇಸ್ ದಿ ಮೊಲಾರಿಟಿ ಆಫ್ ದ ಸೊಲ್ಯೂಷನ್ ಅಂತ ಪ್ರಶ್ನೆಯಲ್ಲಿ ಕೇಳಿರ್ತಾರೆ. ದ ಗಿವನ್ ಮೊಲಾರಿಟಿ, ದೇರ್ಫೋರ್ ದ ಗಿವನ್ ಮೊಲಾರಿಟಿ ಆಫ್ ದ ಸೊಲ್ಯೂಷನ್ ಇಸ್ 0.2 ನಾರ್ಮಲ್ ಅಥವಾ 0.2 ಮೋಲಾರ್. ಅದನ್ನು ಮರೆಯೋಕ್ಕೆ ಬರ್ತ್ಬಿಡ್ತೀರಾ. ಸೊ ಇನ್ವಿಜಿಲೇಟ್ರು ಎಲ್ಲೋ ಹುಡುಕ್ಬೇಕು ನಿಮ್ಮ ಆನ್ಸರ್ನ. ಸೊ ಅಲ್ಲೆಲ್ಲ ನೀವು ನ್ಯೂಮರಿಕಲ್ಸಲ್ಲಿ ಮಾರ್ಕ್ಸ್ ಲೂಸ್ ಮಾಡ್ತೀರಾ. ಸೊ ದಯವಿಟ್ಟು ಈತ ಮಾರ್ಕ್ಸ್ ಅಥವಾ ಈ ಪಾಯಿಂಟ್ಸ್ನ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಸಲ್ಲಿ ಯುಟಿಲೈಸ್ ಮಾಡಬೇಡಿ ಮಕ್ಕಳೇ. ಅರ್ಥ ಆಗ್ತಿದ್ದಿಲ್ಲ? ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಈ ಮಿಸ್ಟೇಕ್ಸ್ನ ತಿರ್ಗಾ ಬರುವಂಥ ಕ್ವಾರ್ಟರ್ಲಿನೋ ಅಥವಾ ನಮ್ಮ ಮಿಡ್ ಟರ್ಮೋ ಅಥವಾ ಫೈನಲ್ ಎಕ್ಸಾಮಲ್ಲಿ ದಯವಿಟ್ಟು ಇದನ್ನೆಲ್ಲ ಪಾಲಿಸಬೇಡಿ. ಅರ್ಥ ಆಗ್ತಿಲ್ಲ? ರಿಮೆಂಬರ್ ದಿಸ್, ಡು ನಾಟ್ ಫಾಲೋ ದಿಸ್ ಮಿಸ್ಟೇಕ್ಸ್ ಅಗೇನ್. ಸೊ ಫೈನಲಿ ಕ್ವಾರ್ಟರ್ಲಿ 2ನಲ್ಲಿ 70+ ಹೇಗೆ? ಆ್ಯಕ್ಚುಲಿ ಕ್ವಾರ್ಟರ್ಲಿ 2 ಅಲ್ಲ, ಇದು ಮಿಡ್ ಟರ್ಮು. ಸೊ ಮಿಡ್ ಟರ್ಮಲ್ಲಿ 70+ ಅಂದರೆ ನಿಮ್ಮ ಫೈನಲ್ ಮಾರ್ಕ್ಸ್ ಇರೋದೇ 70+. ನಾನು 65 ಅಂತ ಅನ್ಕೊಳ್ಳೋಣ. ಸೊ ನಿಮ್ಮ ಮಿಡ್ ಟರ್ಮಲ್ಲಿ 65+ ಹೇಗೆ ಸ್ಕೋರ್ ಮಾಡೋದು ಅದಕ್ಕೂ ಐಡಿಯಾಸ್ ಕೊಡ್ತಾ ಇದ್ದೀನಿ ಮಕ್ಕಳೇ. ನೀವು ಮಾಡಬೇಕಾಗಿರೋದಲ್ಲ ಇಷ್ಟೇ, ಡೈಲಿ 1 ಅವರ್ ಕೆಮಿಸ್ಟ್ರಿಗೆ ಅಂತ ಎತ್ತಿಟ್ಬಿಡಿ. ಅರ್ಥ ಆಗ್ತಿದ್ದಿಲ್ಲ? ಸೊ ಡೈಲಿ 1 ಅವರ್ಗಿಂತ ಕೆಮಿಸ್ಟ್ರಿ ಎತ್ತಿಟ್ಬಿಡಿ. 20 MCQ ಒಂದು ಚಾಪ್ಟರಿಂದ ಡೈಲಿ ಸಾಲ್ವ್ ಮಾಡೋಕ್ಕೆ ಶುರು ಮಾಡಿ ಮಕ್ಕಳೇ. ಅರ್ಥ ಆಗ್ತಿದ್ದಿಲ್ಲ? ಸೊ ಒಂದು ಚಾಪ್ಟರಿಂದ 20 MCQಸ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. 5 ನ್ಯೂಮರಿಕಲ್ಸ್ ಫ್ರಮ್ ಚಾಪ್ಟರ್. ಸೊ ಒಂದರಿಂದ 20 MCQs, 5 ನ್ಯೂಮರಿಕಲ್ಸು. ಆ ಚಾಪ್ಟರ್ ನ್ಯೂಮರಿಕಲ್ಸ್ ಇತ್ತು ಅಂದರೆ ಆ ಟಾಪಿಕಿಂದ 5 ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋದನ್ನ ಕಲ್ತ್ಕೊಳ್ಳಿ. ನೆಕ್ಸ್ಟು ವೀಕ್ಲಿ ರಿವಿಷನ್. ಸೊ ಒಂದು ವಾರ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಓದಿರೋದನ್ನ ಸ್ಯಾಟರ್ಡೇ ಮತ್ತು ಸಂಡೇನ ರಿವಿಷನ್ ಮಾಡೋಕ್ಕನ್ನ ಕಲ್ತ್ಕೊಳ್ಳಿ. ಅದಾದಮೇಲೆ PYQs ಪ್ರಾಕ್ಟೀಸ್, ಸಿಕ್ಕಾಪಟ್ಟೆ ಇಂಪಾರ್ಟೆಂಟು PYQsನ ಪ್ರಾಕ್ಟೀಸ್ ಮಾಡೋದು. ಹಳೆ ಕ್ವಶನ್ ಪೇಪರ್ಸ್ನ ತಗೊಳ್ಳಿ. ಸೊ ಮಿಡ್ ಟರ್ಮ್ ಕ್ವಶನ್ ಪೇಪರ್ಸೇ, ಕ್ವಾರ್ಟರ್ಲಿ ಕ್ವಶನ್ ಪೇಪರ್ಸೇ ಅಂತ ಅಲ್ಲ, ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ಸು ತಗೊಂಡು ನೀವು ಯಾವ ಚಾಪ್ಟರ್ ಪ್ರಿಪೇರ್ ಆಗ್ತಿದ್ದೀರೋ ಆ ಚಾಪ್ಟರ್ಲಿ ಇರುವ ಕ್ವಶನ್ಸ್ PYQsನ ಹುಡ್ಕೊಂಡು ಸಾಲ್ವ್ ಮಾಡೋದನ್ನ ಕಲ್ತ್ಕೊಳ್ಳಿ ಮಕ್ಕಳೇ. ಸೊ ನೆಕ್ಸ್ಟು ಬರುವಂಥ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ದಯವಿಟ್ಟು ಈ ಸ್ಟೆಪ್ಸ್ನ ಫಾಲೋಅಪ್ ಮಾಡಿ. ಕ್ವಾರ್ಟರ್ಲಿಯಲ್ಲಿ ಕಮ್ಮಿ ಬಂದಂಥ ಮಾರ್ಕ್ಸು ಮಿಡ್ ಟರ್ಮಲ್ಲಿ ಬರಲ್ಲ, ಜಾಸ್ತಿನೇ ಬರುತ್ತೆ, ನೀವು ಎಷ್ಟು ಅನ್ಕೊಂಡಿದ್ರು. ಅರ್ಥ ಆಗ್ತಿದ್ದಿಲ್ಲ? ಸೊ ಪ್ರಾಮಿಸ್ ಯುವರ್ ಸೆಲ್ಫ್ ಟುಡೇ, ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೊಳ್ಳಿ ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ ಮಕ್ಕಳೇ. ಸೊ ಏನು ಪ್ರಾಮಿಸ್ ಮಾಡ್ಕೋತೀರಾ? ಸೊ ನೋ ಮೋರ್ ಎಕ್ಸ್ಕ್ಯೂಸಸ್. ಸೊ ಕ್ವಾರ್ಟರ್ಲಿ ಒಂದೇ ಸಾಕು, ನಿಮ್ಮ ಕಮ್ಮಿ ಮಾರ್ಕ್ಸ್ ಬಂದಿರುವಂಥ ಕ್ವಾರ್ಟರ್ಲಿ ಎಕ್ಸಾಮ್ ಒಂದೇ ಸಾಕು. ಇನ್ನು ಮುಂದೆ ಬರುವಂಥ ಎಕ್ಸಾಮ್ಸಲ್ಲಿ ನನ್ನ ಮಾರ್ಕ್ಸ್ ಕಮ್ಮಿ ಬರಲ್ಲ,
ಓಕೆ ಅಂತ ಪ್ರಾಮಿಸ್ ಮಾಡ್ಕೊಳ್ಳಿ. ಸೊ ಯಾವುದೇ ಥರ ಎಕ್ಸ್ಕ್ಯೂಸಸ್ನ ಕೊಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್, ನೋ ಮೋರ್ ಲಾಸ್ಟ್ ಮಿನಿಟ್ ಸ್ಟಡಿ. ಸೊ ಲಾಸ್ಟ್ ಮಿನಿಟ್ ರಿವಿಷನ್ ಆಗಿರ್ಬೋದು, ಸ್ಟಡಿ ಇರಬಾರ್ದು. ಸೊ ಡೇ 1ಇಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋಬೇಕು. ಡೈಲಿ ಪ್ರಾಕ್ಟೀಸ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಸೊ ಡೈಲಿ ಪ್ರಾಕ್ಟೀಸ್ ನಿಮ್ಮ ರುಟೀನಲ್ಲಿ ಇರಲೇಬೇಕು. ಸೊ ಬೆಟರ್ ಪ್ರೆಸೆಂಟೇಷನ್, ಆನ್ಸರ್ ಶೀಟಲ್ಲಿ ಆನ್ಸರ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಬರೆದು ಪ್ರಾಕ್ಟೀಸ್ ಮಾಡಿ. ಯಾವುದೇ ಪೇಪರಲ್ಲಿ ನೀವು ಏನೇ ಬರೆದ್ರೂ ನೀಟಾಗಿ ಬರೆಯೋದನ್ನ ಕಲ್ತ್ಕೊಳ್ಳಿ. ಸೊ ಇದೆಲ್ಲ ಫಾಲೋ ಅಪ್ ಮಾಡಿದ್ರೆ ನಿಮಗೆ ಬೆಟರ್ ಮಾರ್ಕ್ಸ್ ಬರುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಸೊ ಇದು ಎಲ್ಲನೂ ನನಗೂ ಬರುತ್ತೆ ಅಂತ ದಯವಿಟ್ಟು ಪ್ರಾಮಿಸ್ ಮಾಡಿಕೊಂಡು ಇವತ್ತಿಂದ ಕೆಲಸ ಶುರು ಮಾಡ್ಕೊಳ್ಳಿ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ಇಷ್ಟು ನಿಮಗೆ ಹೇಳ್ತಾ, ನಿಮ್ಮ ಕ್ವಾರ್ಟರ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅದನ್ನು ಪಾಠವಾಗಿ ತಿಳ್ಕೊಂಡು ಬರುವಂಥ ನೆಕ್ಸ್ಟ್ ಮಿಡ್ ಟರ್ಮ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಮಕ್ಕಳೇ. ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೀವಿ. ಸೊ ಇದೇ ಥರ ಯೂಸ್ಫುಲ್ PU ಕಂಟೆಂಟ್ ನಿಮಗೆ ಬೇಕಾದರೆ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದೇ ಥರ ನಿಮ್ಮ ಮಿಡ್ ಟರ್ಮ್ಗೆ 70 ಮಾರ್ಕ್ಸ್ಗೆ ನೀವು ಎಷ್ಟು ಬರಬೇಕಂತ ಅಂದ್ಕೊಂಡಿದ್ದೀರೋ ಅದನ್ನು ಕಮೆಂಟ್ ಮಾಡಿ ಮಕ್ಕಳೇ. ಇನ್ನೂ ಒಂದು ಅದ್ಭುತವಾದ ಒಂದು ಲಾಂಗ್ ಫಾರ್ಮಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್ ಮಕ್ಕಳೇ.